ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋಸಲ್ಲಿ ನಾನು 13 ವರ್ಷದಿಂದ ಸತತವಾಗಿ ನಾನು ಒಂದು ತಪ್ಪನ್ನ ಮಾಡ್ಕೊಂಡು ಬರ್ತಾನೆ ಇರ್ತೀನಿ. ಆ ತಪ್ಪು ಮಾಡ್ತಿದ್ದೀನಿ ಅನ್ನೋದು ಕೂಡ ನನಗೆ ನಮ್ಮ ಮನೆಯವ್ರಿಗಾಗಲಿ ತಿಳಿದಿರಲ್ಲ. ಆದರೆ ರಾಯರು ಅದನ್ನು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುಂಚೆ ನನ್ನ ಸಂಬಂಧಿಕರಾಗಲಿ ನಮ್ಮ ಮನೆಯವರಾಗಲಿ ನೀವು ಈ ಥರ ತಪ್ಪು ಮಾಡ್ತಿದ್ದೀರಾ, ಅದನ್ನು ತಿಳ್ಕೊಂಡು ಹೋದರೆ ನೀವು ಚೆನ್ನಾಗಿರ್ತೀರ ಅಂತ ಯಾರೊಬ್ಬರೂ ತಿಳಿಸಿರಲ್ಲ. ತುಂಬಾ ಕಷ್ಟಪಡ್ತಿರ್ತೀವಿ. ನಾವು ಪಡ್ತಿರೋ ಕಷ್ಟಗಳಿಗೆ ಬಹುಮುಖ್ಯವಾದ ಕಾರಣ ಅಂದರೆ ನಾವು ಮಾಡ್ತಿರೋ ಈ ತಪ್ಪು. ಅದನ್ನು ರಾಯರು ನನಗೆ ಹೇಗೆ ಅಂದರೆ 7 ತಿಂಗಳ ಹಿಂದೆನೇ ನನಗೆ ತಿಳಿಸ್ಕೊಡ್ತಾರೆ. ನಾನು ಎಷ್ಟೊಂದು ಅಳ್ತಿರ್ತೀನಿ, ಅವ್ರ ಮುಂದೆ ಕೂತ್ಕೊಂಡು ಆಗ ಹೇಳ್ತಾರೆ ಅವರು, ಈ ತಪ್ಪನ್ನ ನೀನು ಸರಿ ಮಾಡಿಕೊಂಡ್ರೆ ನಿನ್ನ ಜೀವನ ಇನ್ನೂ ಚೆನ್ನಾಗಿರುತ್ತೆ, ಸರಿ ಮಾಡ್ಕೊ ಅಂತ ತಿಳಿಸ್ಕೊಡ್ತಾರೆ. ಆ ತಪ್ಪನ್ನ ಸರಿ ಮಾಡ್ಕೊಳ್ಬೇಕಾದ್ರೆ ನೆಕ್ಸ್ಟ್ ಡೇಗೆ ನನಗೆ ಸರಿ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಆ ದಿನಕ್ಕೋಸ್ಕರ ನಾನು ಕಾಯಬೇಕಾಗಿತ್ತು. ಆ ದಿನ 28ನೇ ತಾರೀಕು ಬುಧವಾರ ಬರ್ತಿದೆ. ಏನು ಹಾಗಾದರೆ ಆ ತಪ್ಪೇನು ಅನ್ನೋದನ್ನು ನಾನು ಈ ವಿಡಿಯೋಸ್ ಮೂಲಕ ಹೇಳ್ಕೊಳ್ತೀನಿ. ತುಂಬ ಕಷ್ಟ, ಅವಮಾನ, ನೋವು, ಆರೋಗ್ಯದ ಸಮಸ್ಯೆ ಎಲ್ಲನೂ ಇರುತ್ತೆ ನನ್ನ ಜೀವನದಲ್ಲಿ. ಇಂಥದ್ದಿಲ್ಲ ಅನ್ನಂಗಿಲ್ಲ. ತುಂಬ ನೊಂದಿರ್ತೀನಿ. ಎಷ್ಟು ನೋವುಗಳು ಅಂದರೆ ತಿಳಿದು ಹೇಳೋಕ್ಕಾಗಲ್ಲ. ನನಗೆ ಬಂದಿರೋ ಅಂಥ ಕಷ್ಟಗಳು, ನನಗೆ ಬಂದಿರೋ ಅಂಥ ನೋವುಗಳು ಯಾರಿಗೂ ಬರಬಾರ್ದು. ಯಾರಿಗೆ ನೋವುಗಳಿದ್ರೂ ರಾಯರ ಪಾದ ಹಿಡೀರಿ, ಒಳ್ಳೇದು ಮಾಡ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ನಾನು ಮದುವೆ ಆಗಿ ಹೊಸದಾಗಿ ಬಂದಾಗ ನನಗೆ ಅತ್ತೆ ಇರಲ್ಲ ಮನೇಲಿ. ಅತ್ತೆ ಮದುವೆಗೂ ಮುಂಚೆ ತೀರಿ ಹೋಗಿರ್ತಾರೆ. ಅದಾದ ನಂತರ ಮಾವ ಕೂಡ ತೀರ್ಕೊಳ್ತಾರೆ. ನಾನು ಮನೆಗೆ ಹಿರಿ ಸೊಸೆ ಆಗಿರ್ತೀನಿ. ಹಿರಿ ಸೊಸೆ ಆಗಿ ಮಾಡಬೇಕಾಗಿರೋಂತಹ ಕರ್ತವ್ಯ ಜವಾಬ್ದಾರಿನ ನಾನು ಮಾಡ್ಕೊಂಡು ಬರ್ತಿರಲ್ಲ. ನಾವು ಯಾವಾಗ ಅದನ್ನು ಮಾಡ್ತಿರಲ್ಲ ಅದ್ರ ಹಿಂದೆನೇ ಬೆನ್ನ ಮನೇಲಿ ಕಷ್ಟಗಳು ಶುರುವಾಗುತ್ತೆ. ಸತತವಾಗಿ 13 ವರ್ಷ ನಾವು ಕಣ್ಣೀರಲ್ಲಿ ಕೈ ತೊಳಿತೀವಿ ಅಂತ ಹೇಳ್ಬೋದು. ಯಾಕೆ ಈ ಕಷ್ಟ ಗೊತ್ತಾಗ್ತಿರಲ್ಲ, ಯಾರೂ ನನಗೆ ತಿಳಿಸ್ತಿರೋದಿಲ್ಲ. ನನ್ನ ಜೀವನಕ್ಕೆ ರಾಯರು ಬರ್ತಾರೆ, ಬಂದು 1 ವರ್ಷ ಆಯಿತು. ಎಷ್ಟು ಅದ್ಭುತಗಳನ್ನ ಮಾಡ್ತಿದ್ದಾರೆ ಅಂದರೆ ಅವ್ರು ಬಂದಿದ್ದು ನನ್ನ ಜೀವನ ಬದಲಾಯಿತು. ಒಂದೊಂದಾಗಿ ಸರಿಪಡಿಸ್ತಾ ಬರ್ತಾರೆ. ನಾನು ಎಷ್ಟು ತಪ್ಪುಗಳು ಮಾಡ್ತಿದ್ನೋ ಮೊದಲು ಅವರು ನನ್ನನ್ನು ತಿದ್ದುತ್ತಾರೆ. ಅವ್ರು ಹೇಳಿದ್ನ ನಾನು ಯಾವತ್ತೂ ಅವ್ರಿಂಥ ತಪ್ಪು ನೀನು ಮಾಡ್ತಿದ್ಯಾ ಅದನ್ನು ತಿದ್ಕೊಂಡಿದ್ನ ನಾನು ಯಾವತ್ತೂ ಮತ್ತೆ ಆ ತಪ್ಪನ್ನ ಮಾಡೋಕ್ಕೆ ಹೋಗಲಿಲ್ಲ. ಅದನ್ನು ತಿದ್ಕೊಂಡೆ. ನಾನು ಅವ್ರ ಮುಂದೆ ಕೂತು ಪ್ರಮಾಣ ಮಾಡಿದೆ, ರಾಯಪ್ಪ ನೀವು ತಿಳಿಸಿರೋ ಈ ವಿಚಾರನ ನಾನು ಇವತ್ತು ಇಲ್ಲೇ ಬಿಡ್ತೀನಿ, ಈ ತಪ್ಪುಗಳನ್ನ ಇನ್ನು ಮುಂದೆ ಮತ್ತೆ ನಾನು ಮಾಡಲ್ಲ ಅಂತ ಹೇಳಿ ಅವ್ರ ಮೇಲೆ ಪ್ರಮಾಣ ಮಾಡಿಬಿಟ್ರೆ ಮುಗೀತು. ಆ ವಿಚಾರವಾಗಿ ನಾನು ಯೋಚನೆ ಕೂಡ ಮಾಡ್ತಿರಲ್ಲ, ಆ ಕಡೆ ತಿರುಗಿ ಕೂಡ ನೋಡಲ್ಲ. ಆ ಥರ ನಾನು ರಾಯರ ಮುಂದೆ ಕೂತು ಒಂದು ನಿರ್ಧಾರ ತೊಗೊಂಡ್ರೆ ಅದಕ್ಕೆ ಬದ್ಧರಾಗಿರ್ತೀನಿ. ಮತ್ತು ಎಲ್ಲಿ ನನ್ನಪ್ಪ ನನ್ನನ್ನು ನೋಡ್ತಿರ್ತಾರೆ, ನಾನು ಅದನ್ನು ಮತ್ತೆ ತಪ್ಪು ಮಾಡಿದ್ರೆ ಅವರು ನನ್ನನ್ನು ಕ್ಷಮಿಸಲ್ಲ ಅನ್ನೋ ಭಾವನೆ ನನ್ನಲ್ಲಿ ಬರುತ್ತೆ. ಏನೇ ಬರಬೇಕಾದ್ರೂ ನಮ್ಮ ಮನಸ್ಸಲ್ಲಿ ರಾಯರೇ ಕಾರಣ. ಹೀಗಿರುವಾಗ ಒಂದೊಂದೇ ನನ್ನ ಇಷ್ಟಗಳು, ನನ್ನ ಕಷ್ಟಗಳನ್ನ ಸರಿ ಮಾಡ್ತಾ ಬರ್ತಾ ಇರ್ತಾರೆ ರಾಯರು. ಆದರೂ ನನ್ನ ಜೀವನದಲ್ಲಿ ಹಣಕಾಸು ವಿಚಾರ ಆದರೆ ನನ್ನ ಜೀವನದಲ್ಲಿ ಕಷ್ಟಗಳು ಇನ್ನೂ ತಪ್ಪಿರಲ್ಲ. ಹಣಕಾಸು ವಿಚಾರದಲ್ಲಾಗಲಿ, ಆರೋಗ್ಯ ಸಮಸ್ಯೆ ಆಗಲಿ ಮನೇಲಿ ಇದ್ದೇ ಇರುತ್ತೆ. ಏನಂದರೆ ರಾಯರು ಪ್ರತಿದಿನ ನನಗೆ ಹೂಪ್ರಸಾದ ಕೊಡ್ತಾರೆ. ಎಷ್ಟು ಸಂತೋಷ ಆಗುತ್ತೆ ಅಂದರೆ ಒಂದೊಂದು ಸಲ ಬೆಳಗ್ಗೆ ಹೋದರೂ ಸಿಗುತ್ತೆ, ಸಂಜೆ ಕುತ್ಕೊಂಡಾಗಲೂ ಕೊಡ್ತಾರೆ. ಏನಿಲ್ಲ ಸುಮ್ಮನೆ ಅವ್ರ ಜೊತೆ ಮಾತಾಡೋಣ ಅಂತ 4 ಗಂಟೆಲಿ ಅವ್ರ ಮುಂದೆ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೂ ಕೂಡ ಆಶೀರ್ವಾದ ಮಾಡಿಬಿಡ್ತಾರೆ. ಆದರೆ ಕಷ್ಟಗಳು ಮಾತ್ರ ತಪ್ತಿರಲ್ಲ ನನಗೆ. ನಾನು ಅವ್ರನ್ನ ಕೇಳ್ತೀನಿ, ರಾಯರೇ ಯಾಕೆ ರಾಯಪ್ಪ ನನ್ನ ಜೀವನದಲ್ಲಿ ಇನ್ನೂ ಕಷ್ಟಗಳು ಮುಗಿತಿಲ್ಲ, ಕಣ್ಣೀರು ಮುಗೀತಿಲ್ಲ, ಆದರೆ ಪ್ರತಿನಿತ್ಯ ನನಗೆ ಮಾತ್ರ ನೀವು ಹೂಪ್ರಸಾದ ಕೊಡ್ತೀರ. ನೀವಿದ್ರೂ ನಾನು ಯಾಕೆ ಇಷ್ಟು ಕಷ್ಟಪಡಬೇಕು, ಯಾಕೆ ನನ್ನ ಕಷ್ಟಗಳನ್ನ ನಿಮ್ಮ ಕೈಲಿ ಸರಿ ಮಾಡೋಕ್ಕಾಗ್ತಿಲ್ಲ, ಅಥವಾ ನಾನು ಮಾಡ್ತಿರೋ ಸೇವೆ ಸಾಕಾಗ್ತಿಲ್ವಾ, ನಾನು ಮಾಡಿರೋ ಪಾಪ ಕರ್ಮಗಳು ಇನ್ನೂ ಕಮ್ಮಿ ಆಗ್ತಿಲ್ವಾ ಅಂತ ಕೇಳ್ತಾ ಇರ್ತೀನಿ. ಅದನ್ನು ಕೇಳ್ತಾ ನನ್ನ ಅತ್ತೆ ಫೋಟೋಸಿಂದ ಹೂ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಇಂಥ ಟೈಮಿಂಗ್ಸ್ ಅಂತ ಹೇಳೋದಕ್ಕಾಗಲ್ಲ. ಮನೇಲಿ ಒಬ್ಬಳೇ ಇರ್ತೀನಿ, ಎಷ್ಟೊಂದು ಸಲ ಹೂ ಪ್ರಸಾದ ಅವರಿಂದ ಬೀಳುತ್ತೆ. ನಾನು ಏನಕ್ಕೆ ನಮ್ಮ ಅತ್ತೆ ಫೋಟೋದಿಂದ ಹೂ ಬೀಳ್ತಿದೆ, ನಾನು 13 ವರ್ಷದಿಂದ ಒಂದು ಸಲನೂ ಹೂ ಪ್ರಸಾದ ಕೊಟ್ಟಿರೋದು ಅವ್ರು ನೋಡಿಲ್ಲ, ಆದರೂ ಕೊಡ್ತಿದ್ದಾರಲ್ಲ ಯಾಕೆ ಅಂತ ಯೋಚನೆ ಮಾಡ್ತೀನಿ. ನನ್ನ ಮನೆಯವ್ರ ಜೊತೆ ಹೇಳ್ಕೊಳ್ತೀನಿ. ಒಂದೊಂದು ಸಲ ಅವರಿದ್ದ ಕೂಡ ಹೂಪ್ರಸಾದ ಕೊಡ್ತಾರೆ ಫೋಟೋಸಿಂದ. ಆಮೇಲೆ ನನ್ನ ಮನೇಲಿ ನನ್ನ ಮಗಳು, ನನ್ನ ಅತ್ತೆ ತದ್ರೂಪ. ನನ್ನ ಅತ್ತೆ ಹೇಗಿದ್ರು ಹಾಗೇ ಇದ್ಲು ನನ್ನ ಮಗಳು ಕೂಡ. ಆದರೆ ನಾನು ಯಾವತ್ತೂ ನನ್ನ ಅತ್ತೆನ ನಾನು ನೋಡಿರಲಿಲ್ಲ. ಫೋಟೋಸ್ ನೋಡಿ ನನ್ನ ಮಗಳು ಮುಖ ನೋಡಿದಾಗ ಸೇಮ್ ನಮ್ಮ ಅತ್ತೆ ಥರನೇ ಕಾಣಿಸ್ತಾಳೆ. ಅವಳಿಗೆ ತಪ್ಪಿಲ್ಲದೆ ಅವಳಿಗೆ ಹೊಡೆದಾಗ ನಾವು ಫೋಟೋಸ್ ಮನೇಲಿ ಅಲುಗಾಡುತ್ತೆ. ಇದನ್ನು ಯಾರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸತ್ಯ. ಇವೆಲ್ಲ ಅನುಭವಗಳು ನಾನು ರಾಯರಿಗೆ ಪೂಜೆ ಅಭಿಷೇಕ ಮಾಡಿದ್ಮೇಲೆ ನನ್ನ ಜೀವನದಲ್ಲಿ ಸ್ಟಾರ್ಟ್ ಆಗಿದ್ದು.
ತುಂಬ ಆಶ್ಚರ್ಯ ಅನಿಸುತ್ತೆ. ಯಾಕೆ ನನ್ನ ಮಗಳಿಗೆ ಹೊಡೆದ್ರೆ ಅತ್ತೆ ಫೋಟೋ ಅಲ್ಗಾಡುತ್ತೆ, ಯಾಕೆ ರಾಯರೇ ಅಂತ ನಾನು ತುಂಬ ಸಲ ರಾಯರ ಮುಂದೆ ಕೂತು ಕೇಳ್ತೀನಿ. ಅಂಥ ಸಮಯದಲ್ಲಿ ನನಗೆ ರಾಯರು ಯಾವ ಉತ್ತರನೂ ಕೊಡಲ್ಲ. ನನಗೆ ಮತ್ತೆ ಯೋಚನೆಗಳು, ಯಾಕೆ ಈ ಥರ ಆಗ್ತಿದೆ ಮನೇಲಿ, ಯಾಕೆ ಈ ಥರ ಆಗ್ತಿದೆ ಅಂತ. ನಾನು ಜ್ಯೋತಿಷ್ಯದವ್ರನ್ನ ಯಾವತ್ತೂ ನಂಬಿಲ್ಲ. ಎಷ್ಟೇ ಕಷ್ಟಪಟ್ಟಿದ್ರು ನನ್ನ ಜೀವನದಲ್ಲಿ ಜ್ಯೋತಿಷ್ಯಗಳ ಹತ್ರ ನಾನು ಯಾವತ್ತೂ ಹೋದವಳಲ್ಲ. ಯಾಕೆ ಹೋಗಬೇಕು, ರಾಯರೇ ಇದ್ದಾರಲ್ಲ, ರಾಯರೇ ಹೂ ಪ್ರಸಾದ ಕೊಡ್ತಾರಲ್ಲ, ಇನ್ನೇನಕ್ಕೆ ಬೇಕು ಅಂದ್ಕೊಂಡು ಸುಮ್ಮನೆ ಇರ್ತೀನಿ. ಆದರೂ ಒಂದಿನ ನಮ್ಮ ಕುಟುಂಬ ಜ್ಯೋತಿಷ್ಯರಿಗೆ ಕಾಲ್ ಮಾಡ್ತೀನಿ. ಈ ಥರ ಆಗ್ತಿದೆ ಮನೇಲಿ, ಯಾಕೆ ಅಂತ ತಿಳಿಸ್ತೀರಾ ಅಂತ ಹೇಳ್ತೀನಿ. ಆಗ ಹೇಳ್ತಾರೆ ಅವರು, ನೋಡಿ ನಿಮ್ಮ ಅತ್ತೆಯವರು ಆಶೀರ್ವಾದ ಮಾಡ್ತಿರೋದು ಸತ್ಯ, ಒಳ್ಳೇದಾಗೋದಕ್ಕೆ ನಿಮಗೆ ಗುರುಬಲ ಇದೆ, ಒಳ್ಳೇದು ಮಾಡ್ತಾರೆ. ಆದರೆ ಕೆಲವೊಂದು ತಪ್ಪುಗಳನ್ನ ನೀವು ಸರಿ ಮಾಡ್ಕೋಬೇಕು. ಮಂಡಲ ಹಾಕಿ ನೋಡ್ತೀವಿ ನಾವು, ಅಲ್ಲಿ ಹೇಳ್ತಿದ್ದಾರೆ ನೀವು ಕಾರ್ಯಗಳನ್ನ ನೀಟಾಗಿ ಮಾಡ್ಕೊಂಡು ಬರ್ತಿಲ್ಲ ಅಂತ. ನನಗೆ ಶಾಕು. ಯಾಕೆ ನಾವು ಹೇಗೆ ಮಾಡ್ತಿದ್ವಿ ಅಂದರೆ, ನನ್ನ ಗಂಡನಿಗೆ ಒಬ್ಬರು ತಮ್ಮ ಇರ್ತಾರೆ, ಅವರು ಬೇರೆ ಊರಲ್ಲಿರ್ತಾರೆ, ನಾವು ಬೇರೆ ಊರಲ್ಲಿರ್ತೀವಿ. ಅವ್ರ ಮನೆಗಳಲ್ಲಿ ನಮ್ಮ ಅತ್ತೆ ಪೂಜೆನ, ಮಾವನದು ಕಾರ್ಯನ ಮಾಡ್ತಿರ್ತಾರೆ. ಅವ್ರು ಹೇಳಿದ ದಿನ ನಾವು ಹೋಗ್ತಿದ್ವಿ. ಎಲ್ಲ ಪೂಜೆ ಪುನಸ್ಕಾರ, ಅವತ್ತಿನ ದಿನ ಅಡುಗೆ ಕೆಲಸಗಳು, ಅವ್ರಿಗೆ ಕಳಸಕ್ಕೆ ಸೀರೆ ಉಡ್ಸೋದಾಗಲಿ, ಮಾವನವ್ರಿಗೆ ಪೂಜೆಗಳು ಮಾಡೋದಾಗಲಿ ಎಲ್ಲ ನನ್ನ ಮೈದನ ಹೆಂಡತಿ ಮಾಡ್ತಿರ್ತಾರೆ. ನಾವು ಹೋಗ್ತೀವಿ. ಪೂಜೆ ಆಗೋ ಟೈಮಲ್ಲಿ ಕೈ ಕಟ್ಕೊಂಡು ನಿಂತ್ಕೊಳ್ತಿದ್ದು, ಮಂಗಳಾರತಿ ಕೊಟ್ಟರೆ ಅದನ್ನು ತೊಗೊಂಡು ಅವ್ರು ಕೊಟ್ಟಿರೋ ಊಟ ಮಾಡಿಬಿಟ್ಟು ಮನೆಗೆ ಬರ್ತಿದ್ದೋ, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು. ಇಷ್ಟೇ ನಾವು ಮಾಡ್ತಿದ್ದು ಅತ್ತೆದು ಮಾವಂದ್ರಲ್ಲಿ. ಅದನ್ನು ಬಿಟ್ಟು ನಾನು ಏನೂ ಮಾಡ್ತಿರ್ಲಿಲ್ಲ. ಆಗ ಅವರು ಮಂಡಲ ಹಾಕಿ ನೋಡಿದಾಗ ಅಲ್ಲಿ ತೋರಿಸಿದ್ರಂತೆ, ಹಿರಿ ಮಗನೇ ಮಾಡಬೇಕು, ಆಗಲೇ ಸಲ್ಲದು, ಇದು ಸರಿಯಾಗಿ ನಡೆಸ್ತಿಲ್ಲ, ಅದರಿಂದ ನಿಮಗೆ ಇಷ್ಟು ಕಷ್ಟಗಳು. ಅವರು ಆಶೀರ್ವಾದ ಮಾಡ್ತಿರೋದಕ್ಕೆ ಭಯ ಪಡಬೇಡಿ, ನೀವು ಈ ಕಾರ್ಯನ ಮಾಡ್ಕೊಂಡೋಗಿ, ಇನ್ನೂ ಒಳ್ಳೆಯದಾಗುತ್ತೆ ನಿಮಗೆ ಅಂತ ಜ್ಯೋತಿಷ್ಯದವರು, ನನ್ನ ಕುಟುಂಬ ಜ್ಯೋತಿಷ್ಯದವರು ಸಜೆಸ್ಟ್ ಮಾಡ್ತಾರೆ ನಮಗೆ. ಆವಾಗ ನಾನು ರಾಯರ ಮುಂದೆ ಕೂತು ಹೇಳ್ತೀನಿ, ರಾಯರೇ ನನಗೆ ಅರ್ಥ ಆಗ್ತಿಲ್ಲ ಅಂತ ಈ ಮೂಲಕ ನನಗೆ ತಿಳಿಸಿದ್ರಪ್ಪ ತಂದೆ. ನಾನು ಚಾಚು ತಪ್ಪದೆ ನಾನು ಮಾಡ್ತಿರೋ ತಪ್ಪನ್ನ ಸರಿಪಡಿಸ್ಕೊಂಡು ಹೋಗ್ತೀನಪ್ಪ, ದಿನಕ್ಕೋಸ್ಕರ ಕಾಯ್ತೀನಿ ಅಂತ ಹೇಳಿ ಅವ್ರ ಮುಂದೆ ಕಣ್ಣೀರಿಡ್ತೀನಿ. ಇನ್ನು ಮುಂದೆ ಆ ಥರ ಮಾಡಲ್ಲ, ನನ್ನ ಕರ್ತವ್ಯಗಳು ಏನಿದೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ, ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಅದಾದಮೇಲೆ ಆ ದಿನಕ್ಕೋಸ್ಕರ ಕಾಯ್ತಿರ್ತೀನಿ. ಹಾಗೆ ನಮ್ಮ ಅತ್ತೆ ಸಾಯೋದಕ್ಕೂ ಮುಂಚೆ ಕೆಲವು ಆಸೆ ಇತ್ತಂತೆ ಅವ್ರದ್ದು. ಏನಂದರೆ, ಅವರು ನನ್ನ ಮಗ ಗೌರ್ಮೆಂಟ್ ಕೆಲಸ ಸಿಕ್ಕಿದ ಮೇಲೆ ಅವನಿಗೆ ಬರೋ ಮೊದಲನೇ ಸಂಬಳದಲ್ಲಿ ನಾನು ಮೈಸೂರು ಸಿಲ್ಕ್ ಸೀರೆನೇ ತೊಗೋಬೇಕು, ಮತ್ತು ಸಾಯೋದು ಒಂದು ವಾರ ಅನ್ನಂಗೆ ಕೂಡ ಅವ್ರಿಗೆ ಕೆಲಸ ಸಿಕ್ಕಿ ಸಂಬಳ ಮೊದಲನೇ ತಿಂಗಳು ತೊಗೊಂಡಿರಲ್ಲ. ಹಾಸ್ಪಿಟ್ಲಿಗೆ ಹೋಗಿ ನೋಡೋಕ್ಕೆ ಹೋದಾಗ ನನಗೆ ಸೀರೆ ತೊಗೊಡು ಅಂತ ಕೇಳ್ತಿರ್ತಾರಂತೆ ಅವ್ರ ಮಗನ್ನ. ಆವಾಗ ಅವರು, ನೀವು ಹುಷಾರಾಗಿ ಬನ್ನಿ, ಎಲ್ಲರೂ ಅಲ್ಲಿರೋರೆಲ್ಲ ಸಮಾಧಾನ ಮಾಡ್ತಿರ್ತಾರಂತೆ, ನೀವು ಹುಷಾರಾಗಿ ಬನ್ನಿ, ಆವಾಗ ನಿಮಗೆ ಮೈಸೂರು ಸಿಲ್ಕ್ ಸೀರೆ ಕೊಡಿಸ್ತೀವಿ ಅಂತ ಎಲ್ಲ ಹೇಳ್ತಿರ್ತಾರೆ. ಆದರೆ ಅತ್ತೆ ಸತ್ತೋಗ್ತಾರೆ ಅಷ್ಟರಲ್ಲಿ. ಮೊದಲನೇ ತಿಂಗಳು ಸಂಬಳ ಕೂಡ ಮಗಂದನ್ನು ನೋಡಲ್ಲ. ಆದರೆ ಆಸೆ ಅಂತೂ ಅವ್ರಿಗೆ ಹಾಗೆ ಉಳಿದಿರುತ್ತೆ. ನಾನು 13 ವರ್ಷದಿಂದ ಒಂದು ಸಲನೂ ಪ್ರಯತ್ನ ಪಡಲ್ಲ ಅವ್ರ ಆಸೆನ ಈಡೇರಿಸೋದಕ್ಕೆ. ಆದರೆ ರಾಯರ ದಯೆಯಿಂದ, ರಾಯರ ಕೃಪೆಯಿಂದ ಅದೂ ಕೂಡ ಈಡೇರುತ್ತೆ. ಈ ಬುಧವಾರ ನಮ್ಮ ಮನೇಲಿ ಮುತ್ತೈದೆ ಪೂಜೆನ ನಮ್ಮ ಅತ್ತೆಯವ್ರದನ್ನ ನಾನೇ ಮಾಡೋ ಥರ ಮಾಡಿಕೊಡ್ತಾರೆ ರಾಯರು. ಯಾವುದೇ ಸಂಬಂಧಿಕರು, ನನ್ನ ಮೈದ ಆಗಲಿ ನಮ್ಮ ಅತ್ತಿಗೆ ಆಗಲಿ, ಯಾರೊಬ್ಬರು ಎಲ್ರಿಗೂ ಗೊತ್ತು ನಾವು ಮಾಡ್ತಿರೋ ತಪ್ಪು. ಈ ಕೆಲಸನ ಹಿರಿ ಸೊಸೆ ಹಿರಿ ಮಗನೇ ಮಾಡಬೇಕು ಅಂತ ಗೊತ್ತಿದ್ರು ಯಾರೂ ತಿಳಿಸಿರಲ್ಲ. ರಾಯರು ಹೆಂಗೆ ಅಂದರೆ, ಗಂಡ ಕೈಬಿಟ್ರು, ಮಕ್ಕಳು ಕೈಬಿಟ್ರು, ನಮ್ಮ ಸಂಬಂಧಿಕರು ಕೈಬಿಟ್ರು, ಅವ್ರು ಎಂದೂ ಕೈ ಬಿಡಲ್ಲ. ಅಮಾಯಕರು, ಮುಗ್ಧರು, ಏನೂ ತಿಳಿದಿಲ್ಲ ಅಂದವ್ರನ್ನ ಅವರು ಎಷ್ಟು ಚೆನ್ನಾಗಿ ಕಾಪಾಡ್ತಾರೆ ಅಂದರೆ, ಅಪ್ಪ ಏನು ಹೇಳೋದು ರಾಯರ ಬಗ್ಗೆ. ಸಖತ್ತು ನನಗೆ ಅನುಗ್ರಹಿಸ್ತಿದ್ದಾರೆ. ಹೂಪ್ರಸಾದ ಕೊಟ್ಟರು, ಬಟ್ ವಿಡಿಯೋಸ್ಗೆ ಬರಲಿಲ್ಲ. ಇರಲಿ ರಾಯಪ್ಪ, ಸಂತೋಷ ಆಯಿತು. ಹಿಂದಿನ ವಿಡಿಯೋಸಲ್ಲೆಲ್ಲ ರಾಯರ ತಲೆ ಮೇಲೆ ಈ ಹೂವಿತ್ತು, ಇಲ್ಲಿ ಈ ಹೂವು ಇವಾಗ ಜಸ್ಟ್ ಕೊಟ್ಟರು. ನಾನು ವಿಡಿಯೋಸ್ ಮಾಡಬೇಕಾದ್ರೆ 2 ಮಿನಿಟ್ಸ್ ಸೆಟ್ ಮಾಡ್ಕೊತೀನಿ. ಅದನ್ನು ಸೇವ್ ಕೊಟ್ಟು ಮತ್ತೆ 2 ಮಿನಿಟ್ಸ್ ಸೆಟ್ ಮಾಡೋ ಟೈಮಲ್ಲಿ ರಾಯರು ಈ ಹೂ ಪ್ರಸಾದ ಕೊಟ್ಟರು, ಇಲ್ಲಿತ್ತು. ಥ್ಯಾಂಕ್ ಯು ರಾಯಪ್ಪ, ಐ ಲವ್ ಯು ಸೋ ಮಚ್. ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕು. ನಾನು ಹೇಳ್ತೀನಿ, ರಾಯರೇ ನಿಮ್ಮ ಇಚ್ಛೆ ಅಂತ ನನ್ನ ಮನೇಲೇ ನಾನು ಮಾಡ್ತಿದ್ದೀನಿ. ಯಾವ 13 ವರ್ಷಗಳ ಕಾಲ ನಮಗೆ ಇಂಥದ್ದು ನೀವು ಮಾಡಬೇಕು ಅಂತ ನಮಗೆ ತಿಳಿಸ್ದೆ ಯಾರು ಮೆರೀತಿದ್ರು ನಮ್ಮ ಮುಂದೆ, ನಮ್ಮನ್ನ ಒಂಥರ ಚೀಪಾಗಿ ನೋಡ್ತಿದ್ರು, ಅವ್ರನ್ನೆಲ್ಲರನ್ನೂ
ಮೀನ್ಸ್ ನನಗೆ ಗೊತ್ತಿರಲಿಲ್ಲ ಈ ಥರ ನಾನೇ ಮಾಡಬೇಕು, ಮಾಡ್ತೀನಿ ಬಿಡಿ ಅಂತ ಹೇಳೋದಕ್ಕೂ ನನಗೆ ಗೊತ್ತಿರಲಿಲ್ಲ. ಅದನ್ನೆಲ್ಲ ತಿಳಿಸಿ ಇವತ್ತು ನನ್ನ ಮನೇಲೇ ನಾನು ಮಾಡೋ ಥರ ರಾಯರು ಅನುಗ್ರಹಿಸಿದ್ರು. ಇವತ್ತು ನಾವು ಯಾರ ಮನೆಗೆ ಹೋಗಿ ಕೈಕಟ್ಟು ನಿಲ್ತಿದ್ದೋ ಅವ್ರನ್ನೆಲ್ಲ ಇವತ್ತು ನಮ್ಮ ಮನೆಗಳಿಗೆ ಪೂಜೆ ಇದೆ ಬನ್ನಿ ಅಂತ ಕರೆಯೋ ಹಾಗೆ ಮಾಡಿಕೊಟ್ರು ನನ್ನ ತಂದೆ. ಯಾರೊಬ್ಬರು ತಿಳಿಸಿರಲಿಲ್ಲ. ಎಷ್ಟು ನೋವಾಗುತ್ತೆ ಅಂದರೆ ನಿಜವಾಗ್ಲೂ ಯಾರು ಇಲ್ಲ ಅಂದವ್ರಿಗೆ ರಾಯರಿದ್ದಾರೆ. ನಮ್ಗೇನು ಕೊಡಬೇಕು, ಏನು ಕೊಡಬಾರ್ದು, ನಮ್ಮ ಹತ್ರ ಏನು ಮಾಡಿಸ್ಬೇಕು, ಏನು ಮಾಡಬಾರ್ದು ಅಂತ ರಾಯರು ಚೆನ್ನಾಗಿ ತಿಳಿದಿರ್ತಾರೆ. ಅದೇ ರೀತಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸರಿ, ಮೈಸೂರು ಸಿಲ್ಕ್ ಸೀರೆ ಕೊಡಿಸ್ಬೇಕು, ನಾನು ಹೇಳ್ತೀನಿ ರಾಯರೇ, ಪೂಜೆನೂ ನಮ್ಮ ಮನೇಲೇ ನಡೀತಿದೆ, ಅತ್ತೆ ಕನಸನ್ನ ನಾನು ಈಡೇರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಈ ತಿಂಗಳು ಟ್ಯಾಕ್ಸ್ ಕಟ್ ಮಾಡ್ತಾರೆ ರಾಯರೇ. ನನಗೆ ಟ್ಯಾಕ್ಸಲ್ಲಿ ಒಂದು 25,000 ರೂಪಾಯಿ ಉಳಿದ್ರೆ ನಾನು ಕೊಡಿಸೋ ಪ್ರಯತ್ನ ಮಾಡ್ತೀನಿ ರಾಯರೇ, ನನಗೆ ದಾರಿ ತೋರಿಸಿ ಅಂತ ಅಷ್ಟೇ ನಾನು ಹೇಳಿರ್ತೀನಿ ರಾಯರಿಗೆ 8 ದಿನದ ಹಿಂದೆ. ಹೇಳಿ ಒಂದು ಮಧ್ಯಾಹ್ನ 4 ಗಂಟೆಗೆ ನನ್ನ ಮನಸ್ಸಿಗೆ ಅನಿಸುತ್ತೆ, ನಿಜವಾಗ್ಲೂ ರಾಯರು ಪರಮ ಭಕ್ತರು, ರಾಯರು ನಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿದಾಗ ಈ ಮಾತು ಅರ್ಥ ಆಗುತ್ತೆ. ನಮ್ಮ ಮನಸ್ಸಲ್ಲಿ ಅವರು ಹೇಳ್ತಾರೆ. ನನಗೆ ಮಧ್ಯಾಹ್ನ ಮೇಲೆ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಮೈಸೂರಿಗೆ ಫೋನ್ ಮಾಡಬೇಕು ಅನಿಸುತ್ತೆ. ಫೋನ್ ಮಾಡ್ತೀನಿ. ಫೋನ್ ಮಾಡಿದಾಗ ಅವರು ನಾನು ಹೇಳ್ತೀನಿ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಅಲ್ಲಿ ಲೋನಲ್ಲಿ ಸಿಗುತ್ತೆ ಅನ್ನೋದು ನನ್ನ ತಲೆಗೆ ಫ್ಲ್ಯಾಶ್ ಆಗುತ್ತೆ. ಕಾಲ್ ಮಾಡಿ ಕೇಳ್ತೀನಿ. ಅವರು ನನಗೆ ಬೇಕಾಗಿರೋಂಥ ಡೀಟೇಲ್ಸ್ ಯಾವುದೂ ಕೊಡಲ್ಲ. ಹ್ಞೂನಮ್ಮ ಸಿಗುತ್ತೆ, 25,000 ರೂಪಾಯಿ ಸೀರೆಗೆ 2,500 ರೂಪಾಯಿ ಕಟ್ಟಬೇಕು ತಿಂಗಳು ಅಂತ ಹೇಳಿಬಿಡ್ತಾರೆ. ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು, ಎಷ್ಟು ದುಡ್ಡು ತರಬೇಕು, ಅಪ್ಲಿಕೇಶನ್ ಹೇಗೆ ತೊಗೋಬೇಕು ಅಂತೆಲ್ಲ ಕೇಳೋಷ್ಟರೊಳಗಡೆ ಫೋನ್ ಕಟ್ ಮಾಡಿಬಿಡ್ತಾರೆ. ನಿಮ್ಗೆ ಎಷ್ಟಾದರೂ ದುಡ್ಡು ತನ್ನಿ, ಉಳಿದಿದ್ದನ್ನ ವಾಪಸ್ ತೊಗೊಂಡೋಗಿ ಅಂತ ಹೇಳಿಬಿಡ್ತಾರೆ. ನನಗೆ ಅವ್ರ ಉತ್ತರ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಡೌಟ್ಸು ಕ್ಲಿಯರ್ ಆಗಲಿಲ್ಲ. ಏನಪ್ಪ ಹಿಂಗಾಯಿತು ಅಂದ್ಬಿಟ್ಟು ಒಂದು 10 ನಿಮಿಷ ಬಿಟ್ಟ ಮೇಲೆ ನನಗೆ ಮತ್ತೆ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಬೆಂಗಳೂರು ಅಂತ ಬರುತ್ತೆ. ಅಲ್ಲಿಗೆ ಫೋನ್ ಮಾಡ್ತೀನಿ. ಅಲ್ಲಿ ಒಬ್ಬರು ಜೆಂಟ್ಸು ಫೋನ್ ರಿಸೀವ್ ಮಾಡಿ ಹೇಳ್ತಾರೆ, ನಾನು ಕೇಳ್ತೀನಿ, ನನಗೆ ಕೆಲವು ಡೌಟ್ಸ್ ಇದೆ, ಈಗ ಮುಂಚೆ ಫೋನ್ ಮಾಡಿದವರು ನನಗೆ ಕ್ಲಿಯರ್ ಮಾಡಲಿಲ್ಲ, ನೀವಾರು ಕ್ಲಿಯರ್ ಮಾಡಿ, ಇಲ್ಲ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಹೇಳಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಆಗ ಅವರು, ಇರಿ ಮೇಡಮ್, ಇದಕ್ಕೆ ಸಂಬಂಧಪಟ್ಟವ್ರು ಒಬ್ಬರು ಲೇಡಿ ಇದ್ದಾರೆ, ಅವ್ರ ಕೈಲಿ ಕೊಡ್ತೀನಿ ಅಂತ ಪುಷ್ಪ ಅನ್ನೋರು ನನಗೆ ಕನೆಕ್ಟ್ ಮಾಡಿಸ್ತಾರೆ. ರಾಯರು ಯಾರೂ ಅಲ್ಲ, ಇದು ರಾಯರದೇ ಕೆಲಸ. ಆಗ ನಾನು ಪುಷ್ಪ ಅನ್ನೋರ ಜೊತೆ ಮಾತಾಡ್ತೀನಿ. ಅವರು, ಹೇಳಮ್ಮ ನಿಮ್ಮ ಡೌಟ್ಸ್ ಏನು ಎಲ್ಲ ಕೇಳ್ಕೊಡ್ತಾರೆ. ನನಗೆ ಅಪ್ಲಿಕೇಶನ್ ಈ ಥರ ಎಲ್ಲಿ ಸಿಗುತ್ತೆ ಮೇಡಮ್, ನಮ್ಮ ಹಸ್ಬೆಂಡ್ ಒಂದು ಕಡೆ ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ಆದರೆ ನಾವು ಮನೆ ಮಾಡ್ಕೊಂಡಿರೋದೇ ಒಂದು ಪ್ಲೇಸು, ಆಧಾರ್ ಕಾರ್ಡ್ ಇರೋದೇ ಒಂದು ಪ್ಲೇಸು, ಏನು ಮಾಡೋದು ಅಂದಾಗ ಅವರು ಇಷ್ಟೇ ಹೇಳೋದು, ನೀವು ಧೈರ್ಯವಾಗಿರಿ ಅಮ್ಮ, ಅಪ್ಲಿಕೇಶನ್ ಹೀಗೆ ತೊಗೊಳ್ಳಿ, ಎಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡ್ಕೊಳ್ಳಿ, ಫಿಲ್ ಮಾಡಿಕೊಂಡು ತೊಗೊಂಡೋಗಿ ನೀವು ಮೈಸೂರಿಗೆ ಹೋಗಿ, ಅಲ್ಲೇನಾದರೂ ಪ್ರಾಬ್ಲಮ್ ಆದರೆ ನನಗೆ ಕಾಲ್ ಮಾಡಿ, ನಾನು ಸರಿ ಮಾಡಿಸ್ಕೊಡ್ತೀನಿ. ನಿಮಗೆ ಇಂಥ ಶೋರೂಮ್ಗೆ ಹೋದರೆ ಇಂಥ ಪರ್ಸನ್ ಇರ್ತಾರೆ, ಫ್ಯಾಕ್ಟ್ರಿಗೆ ಹೋದರೆ ಇಂಥವ್ರು ಇರ್ತಾರೆ, ನೀನು ಹೋಗಮ್ಮ ಅಂತ ಹೇಳಿ ನನಗೆ ಧೈರ್ಯ ಕೊಡ್ತಾರೆ. ಅವರು ಧೈರ್ಯ ಕೊಟ್ಟಮೇಲೆ ಸರಿ, ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ಮುಂದಿನ ಶನಿವಾರ ಹೋಗ್ಬಿಡೋಣ, ತೊಗೊಂಬರೋಣ. ಯಾಕಂದರೆ ಇನ್ನು 3 ಡೇಸ್ ಅಷ್ಟೇ ಉಳ್ಕೊಳ್ಳುತ್ತೆ. ಭಾನುವಾರ ಬರುತ್ತೆ, ಸೋಮವಾರ ಮಂಗಳವಾರ ಹೋಗ್ತರಕ್ಕಾಗಲ್ಲ, ಬುಧವಾರ ಪೂಜೆ ಇರುತ್ತೆ ಅತ್ತೆದು, ಅತ್ತೆ ಕನಸನ್ನ ಈಡೇರಿಸೋಣ ಅಂತ ಹೇಳಿಬಿಟ್ಟು ನಾನು ಏನು ಯೋಚನೆ ಮಾಡಲ್ಲ, ಮುಂದಿನ ಶನಿವಾರ ಹೋಗಿ ತಂದುಬಿಡೋಣ ಅಂತ ಹೇಳ್ತೀನಿ. ಮತ್ತು ಪುಷ್ಪ ಮೇಡಮು ನನಗೆ ಮತ್ತೆ ಅವರೇ ಫೋನ್ ಮಾಡ್ತಾರೆ 1-2 ದಿನ ಬಿಟ್ಟಾದಮೇಲೆ, ಹೋಗ್ತಿದ್ದೀಯಮ್ಮ, ಅಪ್ಲಿಕೇಶನ್ ಎಲ್ಲ ಫಿಲ್ ಆಯಿತಾ ಅಂತ. ಹ್ಞೂ ಮೇಡಮ್, ಫಿಲ್ ಆಯಿತು. ಅವ್ರಿಗೆ ಸ್ಯಾಲ್ರಿ ಮಾಡೋಂಥ BO ಆಗಲಿ HM ಹತ್ರ ಆಗಲಿ ಸೈನ್ ಹಾಕಿಸ್ಬೇಕಾಗಿರುತ್ತೆ. ನಮ್ಮ ಮನೆಯವ್ರು ಹೇಳ್ತಾರೆ ನಾನು HM ಹತ್ರ ಸೈನ್ ಮಾಡಿಸ್ತೀನಿ ಅಂತ. ಅವರು, ಪುಷ್ಪ ಮೇಡಮ್ ಓಕೆ, ಮಾಡಿಸ್ಕೊಂಡು ಬನ್ನಿ, ಏನೇ ಪ್ರಾಬ್ಲಮ್ ಆದರೂ ನಾನು ಇರ್ತೀನಿ, ಫೋನ್ ಕಾಲ್ ಮಾಡ್ತೀನಿ, ನಿಮಗೆಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಅದರಂತೆ ರಾಯರ ಇಚ್ಛೆ ಅಂತಲೇ ನಾನು, ಅಂದರೆ ನಿನ್ನೆ ಶನಿವಾರ ರಾಯರ ಮುಂದೆ ಕೂತ್ಕೊಂಡು, ನಾನು ಹೋಗ್ತಿದ್ದೀನಿ ರಾಯರೇ, ಹೋಗಿ ಬರ್ತೀನಿ, ಸಂಜೆ ಮನೇಲಿರಲ್ಲ, ನಿಮ್ಮನ್ನ ಬಿಟ್ಟು ಹೋಗ್ತಿದ್ದೀನಿ, ನನ್ನನ್ನು ಕ್ಷಮಿಸಪ್ಪ, ಸಂಜೆ ನಾನು ಏನು ಸೇವೆ ಮಾಡಬೇಕಿತ್ತು ಅದನ್ನು ಮಾಡೋಕ್ಕಾಗಲ್ಲ, ಎಲ್ಲ ಒಳ್ಳೇದಾಗಲಿ, ನಾನು ಹೋಗಿ ಬರ್ತೀನಿ ಅಂತ ಒಂದು 4 ಸಲ ಹೇಳ್ತೀನಿ. ಒಂದು ಹೂವು ಮುಂದೆ ಬರ್ತಿರುತ್ತೆ, ಬಟ್ ಅವ್ರು ಕೊಡಲ್ಲ. ಸರಿ, ನಾನು ಕೊಡ್ತಾರೇನೋ ಅಂತ ಕಾಯ್ತೀನಿ, ಬಟ್ ಅವರು ಕೊಡಲ್ಲ. ಆಮೇಲೆ ಸರಿ ರಾಯಪ್ಪ, ಬಾಕ್ಲಾಕೊಂಡು ಹೊರಟೆ ನಾನು ಅಂತ ಹೇಳಿ, ಸಂಜೆ ಮನೆ ಒಳಗಡೆ ನಾವು ಯಾರೂ ಇರಲ್ವಲ್ಲ ಅಂತ ಹೇಳಿ ದೀಪ ಹಾಕ್ಬಿಟ್ಟು, ಅಂದರೆ ಲೈಟ್ ಸ್ವಿಚ್ ಆನ್ ಮಾಡಿ ಹೊರಡೋಣ ಅಂತೀನಿ. ರಾಯರು ಹೂಪ್ರಸಾದ ಕೊಡ್ತಾರೆ. ಎಷ್ಟು ಖುಷಿಯಾಗುತ್ತೆ ಅಂದರೆ, ನೀನು ಹೋಗ್ಬಾ ಅನ್ನೋ ಅರ್ಥ. ಅದನ್ನು ಮಡ್ಕೊಂಡೇ ಹೋಗ್ತೀನಿ ನಾನು. ಅಲ್ಲೋಗೋದಕ್ಕೂ ಮುಂಚೆ ನನ್ನ ಹಸ್ಬೆಂಡ್ ಸ್ಕೂಲ್ ಮುಗಿಸ್ಕೊಂಡು ನಾನು ನನ್ನ ಮಗಳಿಗೂ ಮುಂಚೆ 1/2 ಅವರ್ ಅಲ್ಲಿರ್ತಾರೆ. ಅಲ್ಲಿ ಹೋಗಿ ಅಪ್ಲಿಕೇಶನ್ ತೋರಿಸಿದಾಗ ಅಲ್ಲಿ ಒಪ್ಪಲ್ಲ. ನಿಮ್ಮ ಅಡ್ರೆಸ್ಗಳು 3 ಥರ ಇದೆ, ಆಧಾರ್ ಕಾರ್ಡ್ ಒಂದು, ಸ್ಯಾಲ್ರಿ ಬರೋದು ಒಂದು ಕಡೆ, ಸ್ಕೂಲ್ ವರ್ಕಿಂಗ್ ಪ್ಲೇಸ್ ಒಂದು ಕಡೆ, ಗ್ಯಾಸ್ ಬುಕ್ಕಲ್ಲಿರೋದು ಒಂದು ಕಡೆ, ಸೊ ಕೊಡಲ್ಲ ಅಂತ. ನಾವು ಇಟ್ಕೆಗೂಡ ಹತ್ರ ಇರ್ತೀವಿ ಮೈಸೂರಲ್ಲಿ, ಬಸ್ಸಲ್ಲಿ. ನಮ್ಮ ಮನೆಯವ್ರು ಹೇಳ್ತಾರೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅಂತ. ನನಗೆ ಒಂದೇ ಧೈರ್ಯ, ರಾಯರಿದ್ದಾರೆ, ಹೋಗು ನೀನು ಅಂತ ಹೇಳಿರೋದೇ ಅವರು, ಹಾಗೇ ಆಗುತ್ತೆ ಅಂತ ಹೇಳಿ
ಪುಷ್ಪ ಮೇಡಮ್ಗೊಂದ್ಸಲ ಫೋನ್ ಮಾಡ್ತೀನಿ. ಮೇಡಮ್ ನಮ್ಮ ಮನೆಯವ್ರು ಹೋಗಿ ಅಪ್ಲಿಕೇಶನ್ ಕೊಟ್ಟರೆ ಕೊಡಲ್ಲ ಅಂತ ಹೇಳಿ ಆಚೆ ಕಳಿಸಿದ್ರಂತೆ ಅಂತ ಹೇಳ್ತೀನಿ. ಮೀನ್ಸ್ ಸಿಲ್ಕ್ ಫ್ಯಾಕ್ಟ್ರಿ ಮುಂದೆ ಒಂದಷ್ಟು ಮರಗಳಿದೆ, ಅಲ್ಲಿ ಕೂತಿದ್ದಾರೆ ನಮ್ಮ ಮನೆಯವರು. ಅದಾದ ಒಂದೆರಡು ನಿಮಿಷಕ್ಕೆ ಪುಷ್ಪ ಮೇಡಮ್ ನನಗೆ ಫೋನ್ ಮಾಡ್ತಾರೆ. ನಮ್ಮ ಮನೆಯವ್ರ ಜೊತೆ ಅಲ್ಲಿವರೆಗೂ ಪುಷ್ಪ ಮೇಡಮ್ ಮಾತಾಡಿರೋದು ಇಲ್ಲ, ಹಾಗೆ ಅವ್ರ ಹೆಸರು ಕೂಡ ಗೊತ್ತಿರಲ್ಲ. ಪುಷ್ಪ ಮೇಡಮ್ ಫೋನ್ ಮಾಡಿಬಿಟ್ಟು, ರಶ್ಮಿ ಇನ್ನೂ ಎಲ್ಲಿದೆಯಪ್ಪ, ನಿಮ್ಮ ಮನೆಯವ್ರ ನನ್ನ ಮನೆಯವ್ರ ಹೆಸರು ಹೇಳ್ತಾರೆ, ಶ್ರೀಧರ್ ಅಂತ. ಶ್ರೀಧರ್ಗೆ ನಾನು ಹೇಳಿದ್ದೀನಿ ಒಳಗಡೆ ಕೂತಿದ್ದಾರೆ, ನೀನು ಹೋಗಪ್ಪ ಅಂತ. ನನಗೆ ಶಾಕು, ಇಷ್ಟು ಬೇಗನಾ, ಹೇಗೆ ಅಂತ. ಸರಿ ಮೇಡಮ್ ಆಯಿತು, ನಾನು ಇವಾಗ ಇಳಿದು ಆರ್ಗೇಟ್ ಹತ್ರ ಆಟೋ ಮಾಡ್ಕೊಂಡು ಹೋಗ್ತೀನಿ ಮೇಡಮ್, ಅಲ್ಲಿ ಹೋಗಿ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಕಟ್ ಮಾಡ್ತೀನಿ. ಆರ್ಗೇಟಲ್ಲಿ ಇಳಿತಾ ಇದ್ದೀನಿ, ನಮ್ಮ ಮನೆಯವ್ರು ಫೋನ್ ಮಾಡ್ತಾರೆ, ರಾಯರು ತುಂಬ ಅನುಗ್ರಹಿಸ್ತಿದ್ದಾರೆ ನಿನಗೆ ಅಂತ ಇಷ್ಟೇ ಹೇಳೋದು. ಯಾಕೆ ಏನು ಅಂದಾಗ, ಯಾವ ವ್ಯಕ್ತಿ ನಾನು ನಿಮ್ಮ ಅಪ್ಲಿಕೇಶನ್ ತೊಗೊಳ್ಳಲ್ಲ ಹೋಗಿ ಅಂತ ಆಚೆ ಕೂರಿಸ್ತಾರೋ ಅವರೇ ಸರ್ ಬನ್ನಿ ಸರ್ ಸಾರಿ ಸರ್ ಅಂತ ಹೇಳ್ತಾರೆ. ಯಾಕಂದರೆ ನಿಮ್ಮ ಪುಷ್ಪ ಮೇಡಮ್ಮು ಅವ್ರಿಗೆ ಚೆನ್ನಾಗಿ ಬೈದಿದ್ದಾರೆ, ಅದಕ್ಕೆ ಆ ಯಪ್ಪ ಸ್ವಲ್ಪ ಭಯನೂ ಪಟ್ಕೊಂಡು ನನ್ನನ್ನು ಮತ್ತೆ ಒಳಗಡೆ ಕರ್ಕೊಂಡೋಗಿ ಕೂರಿಸಿದ್ದಾರೆ, ನೀವು ಬನ್ನಿ ಅಂತ ಹೇಳ್ತಾರೆ. ಎಷ್ಟು ಸತ್ಯ ಅಲ್ವಾ ರಾಯರಿರೋದು. ಎಲ್ಲ ನನಗೆ ನನ್ನವ್ರನ್ನವ್ರು ಇಲ್ಲದೆ ಇರ್ಬೋದು, ಆದರೆ ರಾಯರು ಹೆಜ್ಜೆಗೂ ಯಾರು ತನ್ನ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ಹೇಗೆ ಬೆಳೆಸ್ತಾರೆ ಹಾಗೆ ಹೆಜ್ಜೆಗೂ ನನ್ನ ಜೊತೆ ಇದ್ದಾರೆ ರಾಯರು. ಸತ್ಯ ಇದು. ನಾನು ಹೋಗ್ತೀನಿ, ಅಲ್ಲಿ ಒಂಥರ VIP ಟ್ರೀಟ್ಮೆಂಟ್ ಅಂದರೆ ಪುಷ್ಪ ಮೇಡಮ್ ಕಡೆಯಿಂದ ಬಂದಿರೋದಲ್ವಾ. ಒಳಗಡೆ ಹೋದರೆ ಫೋನ್ ಮಾಡಿರ್ತಾರೆ ಮುಂಚೆನೇ, ಪುಷ್ಪ ಮೇಡಮ್ ಸ್ಯಾರಿ ತೋರಿಸೋರಿಗೆಲ್ಲ ತೋರಿಸ್ತಾರೆ. ನಾನು ಅಂದ್ಕೊಳ್ತೀನಿ 25,000 ರೂಪಾಯಿ ಸ್ಯಾರಿ ತೊಗೊಳ್ಳೋಣ ಲೋನಲ್ಲಿ ಅಂತ. ಅಲ್ಲಿ ನಾನು ಸೆಲೆಕ್ಟ್ ಮಾಡೋದು 31,600 ರೂಪಾಯಿ. ನಾನು ಅಂದ್ಕೊತೀನಿ ನನ್ನ ಅತ್ತೆ ಕನಸ್ಗಿಂತ ದುಡ್ಡು ಹೆಚ್ಚಲ್ಲ, ಈ ಬಣ್ಣ ಇಷ್ಟ ಆಯಿತು, ಈ ಸೀರೆ ಇಷ್ಟ ಆಯಿತು, ಇದನ್ನು ಎತ್ಕೊಳ್ಳೋಣ ರಾಯರೇ, ನಾನು ಇದನ್ನು ಎತ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಮಂತ್ಲಿ 2,500 ರೂಪೀಸ್ ಕಟ್ಟಬೇಕು. 4,500 ಆನ್ ಸ್ಪಾಟ್ ಪೇ ಮಾಡಬೇಕು. ನಮ್ಗೆ ಯಾರೂ ಇಲ್ಲ ಅಂದವ್ರಿಗೆ ನಾನು ಇಷ್ಟೇ ಹೇಳೋದು, ರಾಯರಿದ್ದಾರೆ, ನೀವು ಯಾರೂ ಇಲ್ಲ ಅಂದ್ಕೋಬೇಡಿ, ರಾಯರ ಮುಂದೆ ಹೋಗಿ ನನಗೆ ಯಾರೂ ಇಲ್ಲ, ನೀನೇ ಎಲ್ಲ ಅಪ್ಪ, ನನಗೆ ದಾರಿ ತೋರಿಸು, ನನ್ನ ಕೈ ಹಿಡಿದು ಕಾಪಾಡು ಅಂತ ಕೇಳ್ಕೊಳ್ಳಿ. ಕಾಪಾಡ್ತಾರೆ. ಎಷ್ಟು ನನ್ನ ಜೀವನದಲ್ಲಿ ನಡೆದಿರೋ ಅನುಭವಗಳು ಅಂದರೆ ಹೇಳ್ಕೊಳ್ತೀನಿ, ಒಂದೊಂದು ಅನುಭವಗಳನ್ನೂ ಹೇಳ್ಕೊಡ್ತೀನಿ ನಾನು. ರಾಯರ ಮುಂದೆ ಕೂತ್ಕೊಂಡು ಬಾಳೆಹಣ್ಣ ಈ ಕಡೆ ತಿರುಗಿಸಿಡೋದು, ಆ ಕಡೆ ತಿರುಗಿಸಿಡೋದು, ಯಾವ ಯೂಟ್ಯೂಬಲ್ಲಿ ಕೊಟ್ಟಿರ್ತಾರೆ ಬಾಳೆಹಣ್ಣು ಹೇಗಿಡೋದು, ಎಷ್ಟು ತಡವರಿಸ್ತಿದ್ದೆ ನನಗೆ ಪೂಜೆ ಮಾಡೋಕ್ಕೆ ಬರುತ್ತೆ ಅಂದರೆ. ಒಬ್ಬರು ತಂದೆ ತಾಯಿಗಳು ತನ್ನ ಮಕ್ಕಳನ್ನ ಹೇಗೆ ತಿದ್ದಿ ಬುದ್ಧಿ ಹೇಳ್ತಾರೋ ಹಾಗೆ ರಾಯರು ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿ, ನೋಡು ನನಗೊಂದು ಹೂ ಮಡಿಸ್ತೀಯಲ್ವ ನೀನು, ಹೂ ಹೇಗೆ ಮಡಿಸ್ತೀಯಾ, ನನಗೆ ಹೂನ ಹಿಂದೆ ತೊಟ್ಟು ಹೋಗಿ ಫ್ಲವರು ಅರಳಿರೋದು ನನ್ನ ಕಡೆ ಇಡ್ತೀಯಲ್ವ, ಹಾಗೆ ಪ್ರತಿಯೊಂದು ಹಣ್ಣುಗಳನ್ನ ನೀನು ಇಡಬೇಕಾದ್ರೆ ಅದ್ರ ತೊಟ್ಟು ನನ್ನ ಸೈಡ್ ಇದ್ದು ಹಣ್ಣುಗಳು ನಿನ್ನ ಸೈಡ್ ಎಷ್ಟು ಹೇಳೋಕ್ಕಾಗಲ್ಲ ನನಗೆ ಅವ್ರು ಕೊಡ್ತೀರಾ ಅಂತ ಅನುಭವಗಳು ಅಷ್ಟಿಷ್ಟಲ್ಲ. ನೆನ್ನೆ ನಾನು ಹೊರಡುವಾಗಲೂ ಕೂಡ, ರಾಯರೇ ನಾನು ಬೇಕ್ರಿಲಿ ನನ್ನ ಮಗಳಿಗೆ ಏನಾದರೂ ತೊಗೊಡ್ತೀನಿ, ಊಟ ಮಾಡೋಕ್ಕೆ ಸಮಯ ಇಲ್ಲ ಅಂದರೆ ನೀನು ಜ್ಯೂಸ್ ಕುಡಿದು ಹೋಗು ಅಂತ ಹೇಳ್ತಾರೆ. ಹೆಂಗೆ ಮನಸ್ಸಲ್ಲಿ ಆನ್ ಸ್ಪಾಟ್ ನನಗೆ ಸ್ಪಂದಿಸ್ತಾರೆ ಅಂದರೆ, ನನ್ನನ್ನು ಹುಚ್ಚಿ ಅಂತಾರೋ ಏನೋ ಗೊತ್ತಿಲ್ಲ, ರಾಯರಿರೋದಂತೂ ಸತ್ಯ, ಅವ್ರು ನನಗೆ ಸ್ಪಂದಿಸ್ತಿರೋದಂತೂ ಸತ್ಯ. ನಾನು ಎಷ್ಟು ಪುಣ್ಯವಂತೆ ಅಂತ ಹೇಳ್ಕೊಳ್ತೀನಿ ಅಂದರೆ, ಯಾರೊಬ್ಬರು ನನ್ನ ತಪ್ಪನ್ನ ತೋರಿಸ್ತಿರೋರು ರಾಯರು ತೋರಿಸಿದ್ರು, ನನ್ನ ಕೈಯಲ್ಲಿ ಅದನ್ನು ಮಾಡಿಸ್ತಿದ್ದಾರೆ. ಬುಧವಾರ ಆ ವಿಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ನನ್ನ ಮನೇಲಿ ಮುತ್ತೈದೆ ಪೂಜೆ ಆಗಿರೋದನ್ನು. ಅಲ್ಲಿಂದ ಸಂತೋಷವಾಗಿ ಸೀರೆ ತೊಗೊಂಡು ಬಂದೆ, ರಾಯರ ಮುಂದೆ ಇಟ್ಟೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ಅವ್ರಿಗೂ ಏನಾದರೂ ಕೊಡಿಸ್ಬೇಕು, ನಾನು ರೀಸೆಂಟಾಗಿ ಏನಾದರೂ ಕೊಡಿಸಿ ಆಮೇಲೆ ವಿಡಿಯೋಸಲ್ಲಿ ಹೇಳ್ತೀನಿ ಏನು ಕೊಡಿಸ್ತೆ ಅಂತ. ಒಂಥರ ನನಗೆ ಅಪ್ಪ ಮಗಳು ಹೇಗಿರ್ತೀವಿ ಹಾಗೆ ನಾವಿಬ್ಬರು ಇರೋದು. ಮತ್ತು ಇನ್ನೊಂದೇನು ಹೇಳ್ತೀನಿ ಅಂದರೆ, ನೋಡಿ ಯಾರೇ ಆದರೂ ನಂತರ ತಪ್ಪು ಮಾಡಬೇಡಿ. ಮನೇಲಿ ಹಿರಿ ಸೊಸೆ ಹಿರಿ ಮಗ ಆಗಿದ್ಕೊಂಡು ಏನು ಕರ್ತವ್ಯ ಜವಾಬ್ದಾರಿ ಇರುತ್ತೆ ಅದನ್ನು ಮಾಡಿ. ಮತ್ತು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಯಾರೇ ಆದರೂ ನಮ್ಮ ಜೀವನದಲ್ಲಿ ಯಥೇಚ್ಛವಾದ ಕಷ್ಟಗಳು, ಅವಮಾನಗಳು, ನೋವುಗಳು, ಕಷ್ಟದ ಮೇಲೆ ಕಷ್ಟ ಬರ್ತಿದೆ ಅಂದರೆ ನಾವು ಬದುಕಿರೋ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲದೇ ಇರೋ ತಂದೆ ತಾಯಿಗಳ ಕರ್ತವ್ಯನ ಆ ದಿನದಲ್ಲಿ ಚಾಚು ತಪ್ಪದೆ ಆ ದಿನನ ಮಿಸ್ ಮಾಡದೆ ಮಾಡಬೇಕು. ಇದು ನನ್ನ ರಾಯರು ನನಗೆ ಕಲಿಸ್ಕೊಟ್ಟಿರೋ ಪಾಠ. ಇದನ್ನು ತಿದ್ಕೋ, ನೀನು ಇನ್ನೂ ಚೆನ್ನಾಗಿರ್ತೀಯ ಅಂತ ನನಗೆ ಕೊಟ್ಟಿರೋದು ಉತ್ತರ ಅವರು ರಾಯರು. ತುಂಬ ಖುಷಿಯಾಗುತ್ತೆ ನನ್ನ ಜೀವನದಲ್ಲಿ ಇವರು ಈ ಥರ ಒಂದೊಂದು ನಡೆಸ್ಕೊಡ್ತಿರೋ ಪವಾಡಗಳನ್ನ ನೆನಪಿಸ್ಕೊಂಡಾಗ ಒಂದೊಂದು ಸಲ ದುಃಖನೂ ಬರುತ್ತೆ. ಮುಂಚೆ ನಂಗೆ ಭಕ್ತಿನೇ ಇರಲಿಲ್ಲ, ಈಗ ಭಕ್ತಿಗೆ ನನ್ನ ಕಣ್ಣಲ್ಲಿ ನೀರೇ ಬರುತ್ತೆ, ಅಷ್ಟು ನನಗೂ ರಾಯರಿಗೂ ಪ್ರೀತಿ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅಂತೂ ನನಗೆ ರಾಯರು ನನ್ನ ತಪ್ಪನ್ನ ಹೇಳಿ 7 ತಿಂಗಳಾಗಿತ್ತು. ಅದನ್ನು ಸರಿ ಮಾಡ್ಕೊಳ್ಳೋ ದಿನ ಇನ್ನು 3 ಡೇಸ್ ಇದೆ. ಖಂಡಿತವಾಗ್ಲೂ ನನ್ನ ಅತ್ತೆ ಮುತ್ತೈದೆ ಪೂಜೆ ನಮ್ಮ ಮನೇಲಿ ರಾಯರ ಅನುಗ್ರಹದಿಂದ, ರಾಯರ ಆಶೀರ್ವಾದದಿಂದ ಹೇಗೆ ಮಾಡ್ತೀನಿ ನಾನು ಏನೂ ಕೂಡ ತಿಳಿದು. ಆದರೆ ನಾನು ಹೇಳಿದ್ದೀನಿ, ರಾಯರೇ ನಾನು ಮೊದಲನೇ ಬಾರಿಗೆ ನಮ್ಮ ಮನೇಲಿ ಮಾಡ್ತಿದ್ದೀನಿ, ನನ್ನ ಜೊತೆ ನಿಂತು ಹೇಳ್ಕೊಡೋ ಅಂಥವ್ರು ಯಾರೂ ಇಲ್ಲಪ್ಪ,
ನನ್ನ ಅಪ್ಪ ಅಮ್ಮನಾಗಿ, ನನ್ನ ಬಂಧು ಬಳಗ ಆಗಿ, ನನಗೆಲ್ಲವೂ ನೀವೇ ಆಗಿ ನನ್ನ ಕೈಯಲ್ಲಿ ಈ ಪೂಜೆನ ನೀನು ಮಾಡಿಸ್ಬೇಕು ರಾಯಪ್ಪ, ಎಲ್ಲೂ ತಪ್ಪಾಗದೇ ಇರೋ ಹಾಗೆ ಅಂತ ಕೇಳ್ಕೊಂಡಿದ್ದೀನಿ. ಅದೇ ರೀತಿ ಕೂಡ ರಾಯರು ನನಗೆ ಅನುಗ್ರಹಿಸ್ತಿದ್ದಾರೆ. ನನಗೆ ಒಂದೊಂದು ಸಲ ತುಂಬ ದುಃಖ ಬರುತ್ತೆ ರಾಯರು ನನಗೆ ಕೊಡೋ ಪ್ರೀತಿನ ನೆನಪಿಸ್ಕೊಂಡ್ರೆ. ಯಾವ ಸಂಬಂಧಿಕರು ನನ್ನನ್ನು ದೂರ ಇಟ್ಟಿದ್ದಾರೋ ಅವ್ರನ್ನೆಲ್ಲ ನನ್ನ ಹತ್ರ ಸೇರಿಸ್ತಿದ್ದಾರೆ. ನಿಜವಾಗ್ಲೂ ಮನಸ್ಸು ಮುಗ್ಧವಾಗಿದ್ದರೆ, ಮುಗ್ಧ ಮನಸ್ಸಿಗೆ ರಾಯರು ಯಾವತ್ತೂ ನೋವಾಗೋದಕ್ಕೆ ಬಿಡಲ್ಲ. ಯಾರು ಈ ಥರ ತಪ್ಪು ಮಾಡ್ತಿದ್ರೆ ದಯವಿಟ್ಟು ತಿದ್ಕೊಳ್ಳಿ. ಮನೆ ಹಿರಿ ಮಗ ಹಿರಿ ಸೊಸೆ ಮಾಡಬೇಕಾಗಿರೋ ಕರ್ತವ್ಯನ ಮಾಡಿ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣಾರ್ಪಣ ಮಸ್ತು.